ನಾವು ಈ ಮನೆಗೆ ಬಂದು 5 ದಿವಸ ಆಯಿತು, ವಾರನೇ ಆಯಿತು. ಆದರೆ ಅಡುಗೆ ಮಾತ್ರ ಮಾಡೋಕ್ಕಾಗ್ತಾ ಇಲ್ಲ. ನೋಡ್ರಿ, ಇಲ್ಲಿ ಥರ ಸಣ್ಣ ಸಣ್ಣ ಹೆಚ್ಕೊಂಡಿದ್ದೀನಿ. ಇವತ್ತು ಸ್ವಲ್ಪ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ತಗೊಬಂದಿದ್ದೆ ನಿನ್ನೆ. ಮನೆಯಂತೂ ಸಖತ್ತು ರಂಪಾಟ ಆಗ್ಬಿಟ್ಟೈತೆ, ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಆಯ್ತಾ ಇಲ್ಲ ನನ್ನ ಕೈಲಂತೂ. ಇದು ನಮ್ಮ ಸಿಂಬುಂಗೆ ಮೊಟ್ಟೆ ಹುರಿದಿದ್ದೆ ಆ ಬಾಣಲೆ ಇದೆ. ನಮ್ಮ ಸಿಂಬನ ಇದನ್ನು ಬೆಂಡೆಕಾಯಿ 30 ರೂಪಾಯಿ kg ಇತ್ತು, ತಗೊಬಂದಿದ್ದೆ ನಿನ್ನೆ ಒಂದಷ್ಟು ತರಕಾರಿಗಳು ತಗೊಬಂದೆ. ಅಂದರೆ ಬೆಂಡೆಕಾಯಿ ಒಂದೇ ತರಕಾರಿ ತಂದಿರೋದು. ಟೊಮೊಟೊ ತಗೊಬಂದೆ. ಟೊಮೊಟೊ 50 ರೂಪಾಯಿ 3 kg ಇತ್ತು. 2 kg ತಗೊಂಡೆ ನಾನು, ಸಾಕು ಅಂತ. ಆಮೇಲೆ ಬೆಂಡೆಕಾಯಿ 30 ರೂಪಾಯಿ ಇತ್ತು. ಆಮೇಲೆ ಸೌತೆಕಾಯಿ ತಗೊಂಡೆ, kg 30. ಒಂದು 3 ಸೌತೆಕಾಯಿ ತಗೊಂಡೆ. ನಮ್ಮ ಸಿಂಬ ತಿಂತಾನೆ. ಆಮೇಲೆ ಈರುಳ್ಳಿ ತಗೊಂಡೆ. 150 ರೂಪಾಯಿಗೆ 3 kg ಅಂತ ಇತ್ತು. ನಾನು 6 kg ತಗೊಳ್ಬೋದ, 300 ರೂಪಾಯಿ ಕೊಟ್ಟು. ನನಗೆ 1-2 kg ತಂದರೆ ಸಾಕಾಗೋದೇ ಇಲ್ಲ ಈರುಳ್ಳಿಗಳು. ಸಂಜೆಗೆ ಚಪಾತಿ ಮಾಡಿ ಬೆಂಡೆಕಾಯಿ ಪಲ್ಯ ಮಾಡೋಣ. ಇಲ್ಲಿ ಹಾಲು ಇಟ್ಕೊಂಡಿದ್ದೀನಿ, ಕಾಫಿ ಮಾಡಬೇಕು, ಕುಡಿಬೇಕು ಮಾಡ್ಕೊಂಡು. ಸಖತ್ ಕೆಲಸ ಫ್ರೆಂಡ್ಸ್, ಆಗ್ತಾಯಿಲ್ಲ. ಮನೆಗೆ ಶಿಫ್ಟ್ ಆಗಿರೋದು ಅಷ್ಟೇ, ಏನೂ ಕೆಲಸ ಆಗ್ತಾಯಿಲ್ಲ ನನ್ನ ಕೈಲಿ ಮಾಡೋಕ್ಕೆ ಆಗ್ತಾಯಿಲ್ಲ. ದೇವ್ರು ನನಗೆ ಇಷ್ಟು ಸಾಮಾನು ಯಾಕೆ ಮಾಡ್ಕೊಂಡೆ ಅಂತ ಅನಿಸ್ಬಿಟ್ಟಿದೆ. ನಾನು ನನ್ನ ಮಗಳು ಇರೋದಕ್ಕೆ ತುಂಬ ಸಾಮಾನು ಆಗ್ಬಿಟ್ಟಿದೆ ನಮಗೆ. ಒಂದೊಂದ್ಸಲ ಪಿ ಜಿಲೇ ಇದ್ಬಿಡೋಣ ಅಂತ ಅನ್ಸುತ್ತೆ. ಏನು ಇದೇ ಇರೋದಿಲ್ಲ, ರಿಸ್ಕೇ ಇರೋದಿಲ್ವಾ. ಒಂದು ಬ್ಯಾಗ್ ತುಂಬ ಬಟ್ಟೆ ಇಟ್ಕೊಂಡ್ರೆ ಸಾಕು. ನೋಡ್ರಿ, ಇಲ್ಲಿ ಎಲ್ಲ ಅರಿವಿ ರಂಪಾಟ ಮಾಡಿದ್ದೀನಿ. ನೋಡ್ರಿ, ಇಲ್ಲಿ ಎಷ್ಟು ಸಾಧ್ಯ ಅಷ್ಟು ಜೋಡಿಸ್ಕೊಂಡಿದ್ದೀನಿ. ನೋಡಿ, ಅಡುಗೆ ಮನೆ ಇಲ್ಲಿ ಫಿಲ್ಟ್ರ್ ಹಾಕಿಸ್ಕೊಂಡೆ, ನೆನ್ನೆ ಕರೆಸಿ ಹಾಕೋಬೇಡ. ಆಮೇಲೆ ನೋಡಿ, ಇಲ್ಲಿ ಇದೊಂದು ಟ್ರಾಲಿ ತಗೊಂಡೆ ಆನೇನೆಲ್ಲ ಹಾಕಿಡೋಕ್ಕೆ ಅಂತ. 1300 ಕೊಟ್ಟು ತಗೊಂಡಿದ್ದೀನಿ. 4 ಸ್ಟೆಪ್ ಇದೆ, 4 ಸ್ಟೆಪ್ ಇದೆ. ಹಾಕೋಬೇಕು ಇದಕ್ಕೆ. ನ್ಯೂಸ್ ಪೇಪರ್ ಹಾಕೀಗ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹಾಕ್ತೀನಿ. ರಘುವೇಂದ್ರ, ನನಗೆ ನ್ಯೂಸ್ ಪೇಪರ್ ಸಿಗಲಿಲ್ಲ, ಕಾರ್ಡ್ಬೋರ್ಡ್ ಶೀಟ್ ಸಿಕ್ಕಿದೆ. ಇದನ್ನೇ ಹಾಕೊಳ್ತೀನಿ. ಇನ್ನೇನು ಮಾಡ್ತೇವೆ, ಕಟ್ ಮಾಡ್ಕೊಬಿಟ್ಟು ಹಾಕೊಳ್ತೀನಿ. 1-2 ಕೆಲಸ ಅಯ್ಯಪ್ಪ ದೇವ್ರೆ. ಒಂದು ವಾರದಿಂದ ಮಾಡ್ತಲೇ ಇದ್ದೀನಿ. ಕೆಲಸಕ್ಕೂ ಹೋಗೋಕ್ಕಾಗಿಲ್ಲ ನಮಗೆ, ಗೊತ್ತಾ. ಕಾಣಿಸ್ತದೆ ಇರುತ್ತೆ.
ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಕ್ಬಿಟ್ಟು ಇಡೋದು. ಆಮೇಲೆ ಪುದೀನ ಸೊಪ್ಪು ತೊಗೊಂಡು ಬಂದೆ 10 ರೂಪಾಯಿ. ಟೊಮೊಟೊ 2 kg ತೊಗೊಂಡು ಬಂದಿದ್ದೀನಿ. ಎಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ, ಹಿಡ್ಕೋಬೇಕಷ್ಟೆ. ಅಂದರೆ ಇದು 4 ಸ್ಟೆಪ್ ಏನು ತೊಗೊಂಡೆ ಅಂದರೆ, ಒಂದು ಆಲೂಗೆಡ್ಡೆ, ಒಂದು ಟೊಮೊಟೊ, ಈರುಳ್ಳಿ ಎಲ್ಲ ಹಾಕೋಬೋದು ಅಂತ 4 ಸ್ಟೆಪ್ಪಿಂದ ತೊಗೊಂಡಿದ್ದೀನಿ. ಈಗ ತಳಗಡೆಗೆ ನಾನು ಆನಿಯನ್ ಹಾಕಬೇಕು. ಸಾಕು ಅನಿಸುತ್ತಪ್ಪ ದೇವ್ರೆ. ಆನಿಯನ್ 2 ಟೊಮೊಟೊ ತೊಳೆದಿದ್ದು ನೀರು ನಿಂತೈತಿ. ಆನಿಯನ್ ಈ ಥರ ಇಟ್ಕೋಬೇಕು ಅಂತ ತುಂಬ ದಿನದ ಆಸೆ. ಆಯ್ತಿಲ್ಲ, ಕುಕ್ಕರ್ಗೆಲ್ಲ ಕೂರಕ್ಕೆ ಆಯ್ತಿಲ್ಲಪ್ಪ. ಅಯ್ಯೋ, ಹಿಂಗೆ ತರಬೇಡಿ. ಈರುಳ್ಳಿ ಅಂತ ರೇಟಾಗಿ ಹೋಯ್ತಿಲ್ಲ. ಇದು 3 kg ಇಟ್ಕೊಳ್ತು. ಒಂದು ಆಳ ಐತೆ. ಮೊದಲು ನಾನು ಈ ಥರ ತಗೊಂಡಿದ್ದೆ ಈರುಳ್ಳಿ ಹಾಕೋಕ್ಕೆ ಅಂತಲೇ. ಈರುಳ್ಳಿ ಹಾಕೋಣ. ಈಗ ಇದಕ್ಕೂ ಕಾರ್ಬೋರ್ಡ್ ಶೀಟ್ ಕೊಡ್ಬೇಕು. ನಾನು ಕಾರ್ಬೋರ್ಡ್ ಶೀಟ್ ಇಟ್ಕೊಂಡು ಬಂದೆ. ಇವೆಲ್ಲ ನನ್ನ ಮಗಳು ಕಾಲೇಜಿನವು. ಇವಾಗ ಒಳ್ಳೆ ಯೂಸ್ ಇಲ್ಲ, ಇಟ್ಕೊಂಡು ಏನು ಮಾಡೋದು ಅಂತ ನಾನು ಎಲ್ಲ ಕಡೆಗೂ ಹಾಕಿ ಇಡ್ತಾ ಇದ್ದೀನಿ. ಇವಿರುತ್ತೆ ಈ ಶೀಟು 10 ರೂಪಾಯಿ ಒಂದು ಶೀಟು. ಅವ್ರ ಕಾಲೇಜಲ್ಲಿ ಏನು ಸ್ಟೇಷನರಿಗೆ ಅಂತಲೇ 10,000 ರೂಪಾಯಿ ಇಸ್ಕೊಂಡ್ರು. ಕೊಟ್ಟಿದ್ದು ಇಂಥವು ಏನೆಲ್ಲ ಪ್ರೈವೇಟ್ ಕಾಲೇಜುಗಳೆಲ್ಲ ಹಿಂಗೆ ಅಲ್ವಾ, ಏನು ಮಾತಾಡೋಕ್ಕಲ್ಲ. ಸ್ಟೇಷನರಿ ಅಂತ 10,000 ಇಸ್ಕೊಂಡವ್ರು. ಎದ್ದಾಗಿಂದ ಬೆಳಗ್ಗೆಯಿಂದ ಏನೇನು ಮಾಡಿಲ್ಲ ನಾನು. ಅಡುಗೆ ತಿಂಡಿ ಏನೂ ಮಾಡಿಲ್ಲ. ರಾತ್ರಿ ಯಾಕೋ ಬೇಜಾರಾಗ್ತಿತ್ತಾ ಅಂದರೆ, ಈಗ 3 ದಿವಸದಿಂದ ನನ್ನ ಮಗಳಿಗೆ ರಜೆ ಇತ್ತು. ಸ್ಯಾಟರ್ಡೆ, ಸಂಡೇ, ಮಂಡೇ ಕೃಷ್ಣ ಜನ್ಮಾಷ್ಟಮಿ ಇತ್ತಲ್ಲ, ರಜೆ ಇತ್ತು. ಇದು ಅವಳಿದ್ರೆ ನಾನು ಸ್ವಲ್ಪ ಏನಂತಾರೆ ಬಲಗೈ ಥರ, ಅವಳು ಎಲ್ಲದೂ ಮಾಡಿಕೊಡ್ತಾಳೆ. ಈಗಲೂ ಹೇಳೋದು, ಅಮ್ಮ ನೀವೇನು ಮಾಡಬೇಡಿ ಅಮ್ಮ, ಇಬ್ಬರು ಬಂದಮೇಲೆ ಮಾಡೋಣಂತೆ ಅಂತ. ಪಾಪ ಅವಳೇ ಕಾಲೇಜಿಗೆ ಹೋಗಿ ಸುಸ್ತಾಗಿ ಬಂದಿರ್ತಾಳ. ಮತ್ತೆ ಏನು ಅವತ್ತು ಎಲ್ಲ ಮಾಡಿಸಿ ನನ್ನ ಕೆಲವಾಗೋದನ್ನು ನಾನು ಮಾಡಿರೋದು, ಉಳಿದಿದ್ದನ್ನು ಅವಳೇ ಮಾಡ್ತಾಳೆ ನನ್ನ ಮಗಳೇ. ನಾನೇ ಊರಿಗೆ ಹೋಗಿ 1.5 ತಿಂಗಳ 2 ತಿಂಗಳಾಯಿತು ಗೊತ್ತಾ. 2 ದಿವಸಕ್ಕೆ ಬರ್ತೀನಿ ಕಣಮ್ಮ ಅಂತ ಹೇಳ್ಬೋದನು, ಇನ್ನೂ ಬಂದಿಲ್ಲ. ಪುಣ್ಯಾತ್ಮ ಅವನೇ ನೋಡ್ಕೊಳ್ತಾನೆ. ಯಾರಿಗೇನು ಬೇಕಾಗಿಲ್ಲ ಅನ್ನೋ ಥರ ಅವನು. ನನ್ನ ಮಗಳು ಅಂದಲ್ಲ, ಕೆಲಸ ಮಾಡು ಸಾಕ್ತಾಯಿಲ್ಲ, ಕೆಲಸಲ್ಲೇ ಸಾಕ್ತಾಯಿಲ್ಲ. ಹೌದು, ಏನು
ಇರೋದಿಬ್ಬರಿಗೆ ಡಬಲ್ ಬೆಡ್ರೂಮ್ ಮನೆ ಬೇಕಾ ಅಂತ. ಹೌದು ಫ್ರೆಂಡ್ಸ್, ಬೇಕು. ಮನೇಲಿ ಸಾಮಾನು ಜೊತೆಗೆ ಏನು ಗೊತ್ತಾ, ನನಗೆ ಮನೆಗಳು ಹೆಂಗಿರುವ ಗೊತ್ತಾ, ದೊಡ್ಡದಾಗಿರ್ಬೇಕು ಮನೆ. ಏನು ಹೇಳ್ತಾರೆ ನೋಡಿ, ಶುರು ಓದ್ತೆ ಈ ಕತ್ತಮುಗಯ, ಆ ಥರ ಆಗ್ಬಿಟ್ರೆ ನನಗೆ ಹೆಂಗೆ ಓದ ತಕ್ಷಣ ಮನೆಯೇ ಇಲ್ಲ ಹಂಗಾಗ್ಬಿಟ್ರೆ ನಂಗೆ ಬೇಜಾರಾಗ್ಬಿಡುತ್ತೆ. ಯಾಕಂದರೆ ನಾವು ಚಿಕ್ಕವರಿದ್ದರಿಂದ ಬೆಳೆದು ಬಂದಿದ್ದ ದೊಡ್ಡ ದೊಡ್ಡ ಮನೇಲಲ್ವ, ನನಗೆ ಸಣ್ಣ ಮನೇಲಿರೋದು ಅಂದರೆ ನಂಗೆ ಆಗಲ್ಲ. ದೊಡ್ಡದಾಗಿರ್ಬೇಕು, ಓಡಾಡೋ ಥರ ಇರಬೇಕು ಮನೆ ಸುತ್ತ ಅಲ್ಲ, ಮನೆ ಒಳಗಡೆನೆ. ಇಲ್ಲಿ ಸುತ್ತ ಎಲ್ಲಿ ಸಿಗುತ್ತೆ ಮನೆ. ಕಿತ್ತಾಕೋದು, ಆ ಕಡೆಯಿಂದ ಈ ಕಡೆಗೆ ಇಡೋದು, ಈ ಕಡೆಯಿಂದ ಆ ಕಡೆಗೆ ಇಡೋದು, ಆ ಕಡೆಯಿಂದ ಈ ಕಡೆಗೆ ಇಡೋದು, ಅದೇ ಆಯ್ತು ನನಗೆ. ಅದ್ರ ಮುಂದಕ್ಕೆ ಹೋಯ್ತಲ್ಲ, ಇಲ್ಲಿಟ್ನಾ, ಎಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ, ಇನ್ನೊಂದು ಕಡೆ ಇಡೋಣ ಅಂತ ಮತ್ತೆ ಅದರಿಂದ ತೆಗೆದು ಮತ್ತೆ ಬೇರೆ ಪ್ಲೇಸಿಗೆ ಶಿಫ್ಟ್ ಮಾಡೋದು. ಅಷ್ಟೇ ಆಗ್ತೈತೆ ನನಗೆ. ಸತಿಗೇನೆ ಒಂದು 6-7 kg ಒಟ್ಟಿಗೆ ತಂದ್ಕೊಬಿಡ್ತೀನಿ ನೋಡಿ. ಇವೆರಡಕ್ಕೂ ಇಟ್ಟಿದ್ದೆ, ಇದಕ್ಕೆ 3 kg, ಇದಕ್ಕೆ 3 kg ಹಾಕಿಟ್ಟಿದ್ದೆ ಖಾಲಿ. ನಾನು ಈ ಬಟ್ಟೆಲಿ ಹಾಕಿದ್ದೀನಿ ಅಂದರೆ ಬೆಳಗ್ಗೆ ನನ್ನ ಮಗಳನ್ನ ಕಾಲೇಜಿಗೆ ಬಿಡೋಕೆ ಹೋಗಿದ್ನ, ಈಗ ಹೊಸ ಮನೆಯಿಂದ ಅವಳಿಗೆ ಬಸ್ಸೆಲ್ಲ ಗೊತ್ತಾಗಲ್ಲ ಅಂತ ಬಿಟ್ಟು ಬರ್ತೀನಿ. ಒಂದು ವಾರ ಓಡಾಡಲಿ ಅದು ಅಂತ. ಆಮೇಲೆ ಗೊತ್ತಾದರೆ ಅವಳು ಬಸ್ಸಲ್ಲಿ ಓಡಾಡ್ಕೊಳುತ್ತಾಳೆ. ಅಷ್ಟು ಅಲ್ವಾ. ಎಷ್ಟೇ ಹುಡುಕ್ಬಿಟ್ಟು ತಗೊಬರ್ರಿ, ಏನಾದ್ರು ಆಗಿರ್ತಾವೆ ಟೊಮಟೊ. ಜಾಗನೇ ಸಾಕಾಗೋದು. ಇಷ್ಟು ಅಡುಗೆ ಮನೆ ಇದೆ. ಆದರೆ ಇವರು ಡ್ರಾಯರ್ಸ್ ಮಾಡಿಸಿಲ್ಲ. ಡ್ರಾಯರ್ಸ್ ಮಾಡಿಸಿದ್ರೆ ಸರಿಯಾಗಿಬಿಡೋದು. ಚಾಕ್ಬೋದು ಕಟ್ ಮಾಡಬೇಕು. ಕ್ಲೀನ್ ಅಂತೂ ಆಗ್ತಿಲ್ಲ. ಪುದೀನ ತೋರಿಸ್ತೀನಿ ಆಮೇಲೆ ಮಾಡ್ತೀನಿ. ಇನ್ನೊಂದೆಲ್ಲ ಆಯ್ತಪ್ಪ, ಬೆಂಡೆಕಾಯಿ ಐತೆ, ಬೆಂಡೆಕಾಯಿ ಒರೆಸಿ ಡಬ್ಬಕ್ಕೆ ತುಂಬಿಡ್ಬೇಕು ನೋಡಿ. ಸೌತೆಕಾಯಿ, ಬೆಂಡೆಕಾಯಿ, ಅದಕ್ಕೆ ತುಂಬಿಡ್ಕೋಬೇಕು. ಇಷ್ಟಾಗುತ್ತೆ ಅಷ್ಟು. ತಗೊಂಡಿದ್ದೀನಲ್ಲ, ಜಾಸ್ತಿ ಇಡ್ಸೋದೇ ಇಲ್ಲ. ನಾವು ಮನೆ ಹತ್ರ ಹಾಕೋಬೇಕು ಟ್ಯೂಷನ್ನು ಮತ್ತು ಜಿಗ್ಜಾಗು ಫಾಲ್ಸ್ ಅಂತ ಹಾಕೋಬೇಕು. ನಾನು ಟ್ಯೂಷನ್ ಮಾಡಬೇಕು ನೋಡಿ. ಇನ್ನೂ ಇಷ್ಟಿದೆ ಬೆಂಡೆಕಾಯಿ. ನಮ್ಮಿಬ್ಬರಿಗೆ ಎಷ್ಟಂತ ಮಾಡೋದು? ನಾನು ನಿಜ ಮಾಡ್ಕೊಂಡು ತಿನ್ನೋಕೆ ಬೇಜಾರಾಗ್ಬಿಟ್ಟೈತೆ. ಒಂದು ವಾರ ಕಂಟಿನ್ಯೂಸ್ ಆಗಿ ನಾವು ಹೋಟ್ಲಲ್ಲಿ ತಿಂದಿದ್ದೀವಿ ಗೊತ್ತಾ. ಒಂದು ವಾರ ಕಂಟಿನ್ಯೂಸ್ ಆಗಿ ತಿಂದಿರೋದು. ಮತ್ತೆ ಹೋಟ್ಲಿಗೇನೆ ಎಷ್ಟು ಅಂತ ದುಡ್ಡು ಹಾಕೋದು. 3 ಹೊತ್ತಂತೂ ತಿಂದಿಲ್ಲ, 2 ಹೊತ್ತು ತಿಂದಿದ್ದೀವಿ ಅಷ್ಟೇ. 2 ಹೊತ್ತು ಊಟ ಮಾಡಿದ್ವಿ, 3 ಹೊತ್ತು ಊಟ ಅಂತೂ ಮಾಡಿಲ್ಲ. ಈಗ ಸರಿ ಆಯಿತು ನೋಡಿರಿ ಊಟ. ನಮ್ಮ ಸಿಮ್ಮನ ಕೂದಲು ಕಟ್ ಮಾಡಿಸ್ಕೊಬೇಕು ನಾನು ನೋಡಿ. ಆಯ್ತು, ಬೆಂಡೆಕಾಯಿ ಇತ್ತು ಜಸ್ಟ್ ಬರ್ತೇನೆ. ಒಳ್ಳೆ ಟೊಮೊಟೊ ಕೂಡ ಒಂದಷ್ಟು ಇದ್ದಾವೆ. ಒಂದ್ಸಲ ಬರೋದೇ ಇಲ್ಲ ಈ ಮುಚ್ಚಳ. ನಿಂಬೆಹಣ್ಣು, ಹಸಿ ಶುಂಠಿ ಎಲ್ಲ ಬೂಸ್ಕೊಂಡು ಬಂದವನು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಇಲ್ಲಿ ನೋಡಿ, ಇದು ಟೊಮೊಟೊ ಹಂಗಾಗಿದೆ, ಇದನ್ನೇ ಹಾಕ್ಬೇಕಷ್ಟೆ. ಬೂಸ್ಕೊಂಡು ಬಂದವೆ.
ಹಾಕಿ ಟೊಮೆಟೊ ಒಂದಷ್ಟನ್ನು ಎಲ್ಲಿ ಇಟ್ನಪ್ಪ ಇವು ಫ್ರೈ ಎಲ್ಲ ತಂದು ತೊಳೆದ್ಬಿಟ್ಟು ಒರೆಸ್ಬಿಟ್ಟು ಇಟ್ಬಿಡ್ತೀನಿ. ಎಷ್ಟು ಕೆಲಸ ಅಂತೀರಾ, ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಆಯ್ತಲ್ಲ. ಒಂದು ವಾರ ಗೌರಿ ಹಬ್ಬನೂ ಬರುತ್ತೆ. ನನ್ನ ಮಗಳು ನನಗೆ ಹೇಳ್ತಾ ಇದ್ದಾಳೆ, ಅಮ್ಮ ನೀವು ಬಟ್ಟೆ ತಗೊಳ್ಳಿ ಅಂತ. ನಾನು ಅವಳಿಗೆ ಹೇಳಬೇಕು, ಅವಳು ನನಗೆ ಹೇಳ್ತಾಳೆ, ಅಮ್ಮ ನೀವು ಬಟ್ಟೆ ತಗೊಳ್ಳಿ ಅಮ್ಮ ಅಂತ. ನಾವು ಖಾರ 10 ಟೊಮೆಟೊ ಇಡ್ಸಿದ್ದು. ಫ್ರಿಜ್ಜಿಗೆ ಇಟ್ಟುಬಿಡ್ತೀನಿ. ಇದನ್ನ ಇದು ಸ್ವಲ್ಪ ತಿಂದೆ ಸಂಜೆ ಹೋಗ್ತೀನಿ. ಪಲ್ಯವನ್ನು ಮಾಡಿಟ್ಬಿಡ್ತೀನಿ. ಒಂದು ಪಲ್ಯ ಇಟ್ಕೊಂಡಿದ್ದೀನಿ ನಾನು. ಅಲ್ಲೆಲ್ಲ ಆಫರ್ ಬಿಟ್ಟವ್ರೆ, ಹಳೇದು ಕೊಟ್ಟರೆ ಹೊಸದು ಅಂತ 20% 25% ಆಫರ್ ಇರುತ್ತೆ. ನೋಡಿ ನನಗೆ ಅಷ್ಟು ತರಬೇಕು. ಇಷ್ಟು ಬೆಳ್ಳುಳ್ಳಿ, ಒಂದು ಗೆಡ್ಡೆ, ಚಿಕ್ಕ ಚಿಕ್ಕದೆರಡು ಈರುಳ್ಳಿ, 1.5 ಟೊಮೆಟೊ ತೊಗೊಂಡಿದ್ದೀನಿ ಅಷ್ಟೇ. ಕರಿಬೇವು ಮರ್ತು ಬಂದೆ, ಇಲ್ಲ ಇದೊಂದು ಬಾಣಲಿ ತಗೊಂಡೆ ನಾನು ಡಿ ಮಾರ್ಟಲ್ಲಿ 799 ಕೊಟ್ಟೆ ಅಂತ ತೊಗೊಂಡೆ. ತೊಳ್ಕೊಂಡೆ. ಈಗ ನಾನು ಈ ಥರ ಸಿಲ್ವರ್ ತಪ್ಪಲೆ ಪಾತ್ರೆಗಳನ್ನೆಲ್ಲ ಬೇಡ ಯೂಸ್ ಮಾಡಬಾರ್ದು ಅಂತ ಎತ್ತಿಡ್ತಾ ಇದ್ದೀನಿ. ಈಗೆಲ್ಲ ಸ್ಟೀಲ್ ನಮ್ಮ ಸಿಬ್ಬನ್ ಕೂಡಿ. ಇದು ನಾನ್ ಸ್ಟಿಕ್ಕು ತಗೊಂಡಿದ್ದೆ. ಇದರಲ್ಲಿ ಈಗ ಬೆಂಡೆಕಾಯಿ ಪಲ್ಯ ಮಾಡ್ತೀನಿ. ಈಗ ನಾನು ಬಾಣಲಿಗೆ 1-2 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ಮೇಲೆ ಅದು ಹಾಕೋಣ. ಇವತ್ತೇ ಫಸ್ಟು ಈ ಬಾಣಲಿ ನಾನು ಯೂಸ್ ಮಾಡ್ತಾ ಇರೋದು. ಅದು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ.
ಇದಕ್ಕೆ ಟೊಮೊಟೊ ಹಾಕ್ಕೊಳ್ತೀನಿ. ಮೊಟ್ಟೆ ಆಗಲಿ ಬೆಳ್ಳುಳ್ಳಿ ತುಪ್ಪ ಹಾಕ್ಕೊಳ್ತೀನಿ. ಇಲ್ಲಿ ಬೆಂಡೆಕಾಯಿ ಹುರ್ಕೊಂಡಿದ್ದೀನ ಅದು ಹಾಕ್ಕೊಳ್ತೀನಿ. ನನಗೇನು 1/4 kg ಆದರೆ ಸಾಕು, ಇಬ್ಬರಿಗೆ ಅಲ್ಲ. ಮತ್ತು ಇಲ್ಲೊಂದಿಷ್ಟು ಬೆಂಡೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಸಾಂಬಾರು ಮಾಡೋಕ್ಕೆ ಹೆಸರು ಕಾಳು ಹಾಕಿ ಸಾಂಬಾರು ಮಾಡ್ತೀನಿ. ಫ್ರಿಜ್ಜಲ್ಲಿ ಕಾಯಿ ಹಾಳಾಗೋಗಿಷ್ಟು ಕಾಯಿಗಳು ತಿರ್ಕೋಬೇಕು ನಾನು. ಇದಕ್ಕೆ ಕಾಯಿ ತುರಿ ಹಾಕಿದ್ರೆ ಚೆನ್ನಾಗೋದೇ ಇಲ್ಲ. ಮತ್ತು ಅನ್ನ ರಸಮ್ ಜೊತೆ, ಆಮೇಲೆ ಚಪಾತಿಗೂ ಚೆನ್ನಾಗಿರುತ್ತೆ, ದೋಸೆಗೂ ಚೆನ್ನಾಗಿರುತ್ತೆ. ನೋಡೋಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತೇವೆ. ಈಗ ನಾನು ಫಸ್ಟ್ ಒಂದು ಕಾಫಿ ಮಾಡ್ಕೊಂಡು ಕುಡಿಬೇಕು. ಇದನ್ನ ಹುರಿದಿಟ್ಕೊಬಿಡ್ತೀನಿ. ಬೆಂಡೆಕಾಯಿ ನಾಳೆ ಸಾಂಬಾರಿಗೆ ಆಗುತ್ತೆ. ಈಗ ಸಂಜೆ ಚಪಾತಿ ಆಗುತ್ತೆ ನಾನು ಇದ್ರಿಗೆ ಚಪಾತಿ ಬೆಂಡೆಕಾಯಿ. ಕಾಫಿ ಕುಟ್ಕೊಳ್ತೀನಿ. ನಾನು ನೋಡಿ ಇದೇ ನೆಸ್ಕಾಫಿ ಕುಡಿಯೋದು ಇರಬೇಕು ಫ್ರೆಂಡ್ಸ್. ಎಷ್ಟು ಗೊತ್ತಾ ಇದು? 170 ರೂಪಾಯಿ. ಒಂದು ಕಾಫಿದು ಬಾಕ್ಸೆಲ್ಲ ಹೋಗ್ಬಿಟ್ಟೈತೆ, ಅದಕ್ಕೆ ಇದನ್ನೇ ಹೊಡೆದು ಇಟ್ಕೊಂಡಿದ್ದೀನಿ. ಕಾಫಿ ಬೇಕು ಅಂದಾಗ ಬೇಕಲ್ಲ. ನನಗೆ ಕೆನೆ ಎಲ್ಲ ಇರಬಾರ್ದು. ಮೊದಲೇ ಶುಗರ್ ಹಾಕಿದ್ದೆ ನಾನು. ಶುಗರ್ ಹಾಕ್ದಲ್ಲೇ ಕುಡಿತಿದ್ದಿಲ್ಲ ಅಂತ ಆವಾಗಲೇ ಮಾಡ್ಕೊಳ್ಳೋಣ ಅಂತ ಎತ್ತಿಟ್ಕೊಂಡೆ. ಬಟ್ ಕೆಲಸದಲ್ಲಿ ಯಾವುದೂ ಆಗಲ್ಲ. ಅದೇ ಈ ಕೆಲಸ ಮಾಡಿಬಿಟ್ಟು ಕುಡಿಯೋಣ, ಆ ಕೆಲಸ ಮಾಡಿಬಿಟ್ಟು ಕುಡಿಯೋಣ ಅನ್ಕೊಂತೀನಿ. ಶುಗರಿನ ಸ್ವಲ್ಪ ಹಾಕಬೇಕು. ಎಣ್ಣೆ ಹಾಕಿ ಬೆಂಡೆಕಾಯಿ ಇಟ್ಕೊಳ್ತೀವಿ. ಇದು ನನ್ನ ಕಾಫಿ ಮ್ಯಾಜಿಕ್ ತಿನ್ಕೊಬಿಡ್ತೀನಿ. ಸಂಜೆ ನನ್ನ ಮಗಳು ಬಂದಾಗಲೇ ಚಪಾತಿ ಮಾಡ್ತೀನಿ. ನನ್ನ ಒಬ್ಬಳಿಗೆ ಮಾಡ್ಕೊಳಕ್ಕೆ ಇಷ್ಟ ಆಗಿಲ್ಲ ಅದಕ್ಕೆ. ಹಾಗೆ ನಾನು ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ನಲ್ಲ, ಅವಾಗ ಕಾಫಿ ಮಾಡ್ಕೊಳಕ್ಕೆ ಹೋದೆ. ನೋಡಿ ಇದು
ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕೊಳ್ಳೋಣ. ಸ್ಪೂನಷ್ಟು ನಾನಿಲ್ಲಿ ಸಾಂಬಾರು ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಮೆಂತ್ಯ ಭತ್ತ, ಕೊತ್ತಂಬರಿ ಸೊಪ್ಪು, ಕರಿಬೇವು ಯಾವುದೂ ಇಲ್ಲ, ಏನೈತೆ ಅದರಲ್ಲೇ ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಒಂದು 1/4 ಟೀ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಹಾಗೆ ಈ ಲೋಟದಲ್ಲಿ ಒಂದು 1/4 ಲೋಟ ನೀರು ಹಾಕ್ಕೊಳ್ತೀನಿ. ಸ್ವಲ್ಪ ಇದಾಗಲಿ ಅಂತ ತಳ ಹಿಡಿತೈತೆ ಅದಕ್ಕೆ. ಉಪ್ಪೆಲ್ಲ ನಾನು ಆಗಲೇ ಹಾಕಿದ್ದೀನಿ. ಉಪ್ಪೇನು ಬೇಡ. ನಾನೀಗ ಒಂದು ಕಾಯಿ ತುರ್ಕೊಬಂದೆ, ಹಾಳಾಗಿತ್ತಲ್ಲ ಅದು. ಈಗ ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಳೋಣ ಅದಕ್ಕೆ. ಇದಕ್ಕೆ ಬೇಕಿದ್ರೆ ನೀವು ರೈಸು ಕಲಿಸ್ಕೊಂಡು ತಿನ್ಕೋಬೋದು, ಅಷ್ಟು ಚೆನ್ನಾಗಿರುತ್ತೆ. ಪಲ್ಯ ಒಂದು 5 ನಿಮಿಷ ಇದಾಗಲಿ. 2 ನಿಮಿಷ, 5 ನಿಮಿಷನೇ ಬೇಡ, 2 ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಅಷ್ಟೇ. ಕೋಸಂಬರಿ ಮಾಡ್ತೀನಿ. ಸ್ಟವ್ ಆಫ್ ಮಾಡ್ಕೊಳ್ಳೋಣ.